ಪವಾಡ ಪುರುಷ ಶ್ರೀ ವಿಶ್ವಾರಾಧ್ಯರ ಪಾದಯಾತ್ರೆ ಭಕ್ತಿ ಭಾವದಿಂದ ಆರಂಭ. ಡಾಕ್ಟರ್ ಗಂಗಾಧರ ಮಹಾಸ್ವಾಮಿಗಳ ನೇತೃತ್ವದಲ್ಲಿ ಜೇವರ್ಗಿ ತಾಲೂಕಿನ ಗೌಹಾರದಿಂದ ಅಬ್ಬೆ ತುಮಕೂರಿಗೆ ಶ್ರದ್ಧಾ ಸಂಯುಕ್ತ ಪಾದಯಾತ್ರೆ. ಪವಾಡ ಪುರುಷರಾದ ಶ್ರೀ ವಿಶ್ವಾರಾಧ್ಯರ ಜನ್ಮಭೂಮಿ ಗೌಹಾರದಿಂದ ಪ್ರತಿ ವರ್ಷದಂತೆ ಈ ವರ್ಷವೂ ಪರಂಪರೆ ಪಾದಯಾತ್ರೆ ಭಕ್ತಿಭಾವದಿಂದ ಆರಂಭಗೊಂಡಿದೆ. ಡಾಕ್ಟರ್ ಗಂಗಾಧರ ಮಹಾಸ್ವಾಮಿಗಳವರ ನೇತೃತ್ವದಲ್ಲಿ ಪಾದಯಾತ್ರೆ ಆರಂಭಗೊಂಡು ಭಕ್ತರಲ್ಲಿ ಭಕ್ತಿ, ನಿಷ್ಠೆ ಮತ್ತು ತೀವ್ರ ಆಧ್ಯಾತ್ಮಿಕ ಶ್ರದ್ಧೆಯನ್ನ ಉಂಟುಮಾಡಿದೆ. ಬೆಳಗ್ಗೆ ಗೌಹಾರದ ಪೀಠಾಧಿಪತಿ 65ನೇ ಜಗದ್ಗುರು ಶ್ರೀ ಬನ್ನಿ ಬಸವೇಶ್ವರರ ಗದ್ದಿಗೆ ಮಹಾಪೂಜೆ ಸಲ್ಲಿಸಿದ ಬಳಿಕ ಶ್ರೀ ಅಮೃತೇಶ್ವರ ದೇವಾಲಯದಿಂದ ಮಧ್ಯಾಹ್ನ 1 ಗಂಟೆಗೆ ಪಾದಯಾತ್ರೆಗೆ ಭಕ್ತರು ಗುಂಪು ಗುಂಪಾಗಿ ಸೇರಿ ಚಾಲನೆ ನೀಡಿದರು. ಪಾದಯಾತ್ರೆಯ ಮಾರ್ಗ ಮಧ್ಯದಲ್ಲಿ ಗುರು ಜೈನಾಪುರದ ಗೆಳೆಯರ ಬಳಗದಿಂದ ಭಕ್ತರಿಗೆ ಹಣ್ಣುಗಳು ಮತ್ತು ತಂಪು ಪಾನೀಯಗಳ ವಿತರಣೆ ಮಾಡುವ ಮೂಲಕ ಆತಿಥ್ಯ ತೋರಲಾಯಿತು. ಇದು ಭಕ್ತರ ಆನಂದಕ್ಕೆ ಆರ್ಥಿಕ ಶಕ್ತಿಯನ್ನ ನೀಡಿದಂತಾಯಿತು. ಪಾದಯಾತ್ರೆ ಆರಂಭದ ಸಂದರ್ಭದಲ್ಲಿಯೇ ಜನಪ್ರತಿನಿಧಿಗಳಾದ ಶಿವರಾಜ್ ಪಾಟೀಲ್, ಮಲ್ಲಿನಾಥ್ ಗೌಡ ಸೇರಿದಂತೆ ಹಲವಾರು ಸ್ಥಳೀಯ ಮುಖಂಡರು ಹಾಜರಿದ್ದರು. ಪಾದಯಾತ್ರೆಗೆ ಶುಭ ಹಾರೈಸಿ ಭಕ್ತರ ಭಕ್ತಿ ಭಾವವನ್ನ ಶ್ಲಾಘಿಸಿದರು. ಶ್ರೀ ವಿಶ್ವಾರಾಧ್ಯರ ಈ ಪಾದಯಾತ್ರೆಯು ನಂಬಿಕೆಯ ಸಂಕೇತವಾಗಿದ್ದು ಭಕ್ತರಲ್ಲಿ ಶ್ರದ್ಧೆ ಹಾಗೂ ಭಾವನಾತ್ಮಕತೆ ಹೆಚ್ಚಿಸುವ ಧಾರ್ಮಿಕ ಪರಂಪರೆಯ ಜೀವಂತ ಉದಾಹರಣೆಯಾಗಿದೆ. ಈ ಪಾದಯಾತ್ರೆಯ ಹಳೆಯ ಸಂಪ್ರದಾಯವನ್ನ ಮುಂದುವರೆಸುವ ಜೊತೆಗೆ ಸಮುದಾಯದ ಒಕ್ಕೂಟವನ್ನ ಬಲಪಡಿಸುತ್ತಿರುವುದು ಗಮನಾರ್ಹ. ಸರ್, ಸದ್ಗುರು ಶ್ರೀ ವಿಶ್ವರಾಧ್ಯರ ಪಾದಯಾತ್ರೆ ಹೋಗ್ತಾರೆ ತಾವು ಎಷ್ಟನೇ ವರ್ಷ? ಅದು 13ನೇ ವರ್ಷ ಸರ್. ಸದ್ಗುರು ವಿಶ್ವರಾಜ್ ಮಹಾರಾಜ್ ಕಿ ಜೈ, ಡಾಕ್ಟರ್ ಗಂಗಾಧರ ಶಿವಾಚಾರ್ಯ ಮಹಾರಾಜ್ ಕಿ ಜೈ. ನಾನು ಈಗ ಸುಮಾರು 13ನೇ ವರ್ಷ ಪಾದಯಾತ್ರೆ ಹೋಗ್ತಾ ಇದ್ದೀನಿ. ಬರ್ರಿ, ನಾನು ಇರ್ತಾರೆ ಗಮಾರಿಂದ ಅಬ್ಬೆ ತುಮಕೂರಿಗೆ 3ನೇ ದಿವಸನೇ ಹೋಗ್ತಾ ಇದ್ದೀನಿ. ಫಸ್ಟ್ ನಾನು ಏನಪ್ಪ ಅಂದ್ರೆ ಈಶ್ವರಾಧ್ಯ ಭಕ್ತವ್ರ ಹತ್ರ ಬೇಡ್ಕೊಂಡದ್ದು ನನಗೆ ನಿಜ ಆಗ್ಯದ. ಅದಕ್ಕೆ ನಾನು ಹೋಗ್ತಾ ಇದ್ದೀನಿ. ಅದೇ ಥರ ನಾನು ಮುಂದೆನೂ ಹೋಗ್ತಾ ಇದ್ದೀನಿ. ಅಲ್ಲಿ ಹೋಗೋ ಪಾದಯಾತ್ರೆ ಹೋಗ್ತಾದ್ಮೇಲೆ ತಮ್ಗೆ ಒಳ್ಳೇದಾಗಿದೆ? ಒಳ್ಳೇದಾಗಿದೆ. ನಾನು ಏನು ಬೇಡ್ಕೊಂಡಿದ್ದೀನಿ ಅದು ಆಗಿದೆ. ಓಕೆ ಸರ್. ಅಂಜೋದು ಎಷ್ಟು ಜನ ಇರ್ಬೋದು ಸರ್? ಇಲ್ಲಿಂದ ಇರ್ಬೋದು ಒಂದು 50,000 ಮೇಲೆ ಇರ್ಬೋದು ಸದ್ಯಕ್ಕೆ ನಾನು ನೋಡಿದ್ದು. ಮತ್ತು ಜಾಸ್ತಿ ಇನ್ನೂ ಮುಂದೆ ಹೋಗಿತ್ತು ಮನೆ. ನಾನು ಇವಾಗ ನೀರು ಹಣ್ಣು ತಂದೀವಿ ಎಲ್ಲರಿಗೂ ಪ್ರಸಾದ. ಆದರೂ ಜನ ಮುಂದೆ ಹೋಗಿತ್ತು ನಾ ಬರೋಷ್ಟನ. ಬೆಳಗ್ಗೆ 10 ಗಂಟೆಯಿಂದಲೇ ಹೋಗೋದು ಚಾಲು ಆಗ್ತದೆ. ಇವಾಗ ಸುಮಾರು 5 ಗಂಟೆ ಆಗ್ತಾ ಬರ್ತದೆ. ಇನ್ನೂ ಮಂದಿ ಹಂಗೆ ಇದೆ. ತಮ್ಮ ಹೆಸರು ಸರ್? ಗುರು ಜೈನಪುರ. ನಾವು ಪಾದಯಾತ್ರೆ ಹೋದ್ಮೇಲೆ ತಮಗೆಲ್ಲ ಒಳ್ಳೆಯದಾಗಿದೆ ಸರ್. ಹಾಂ ಸರ್. ತಮ್ಮೂರು ಸರ್? ಒಂದು ಗುಲ್ಬರ್ಗ ತಾಲೂಕು 3 ಜಿಲ್ಲೆ ಹರ್ಸೂರು ಗ್ರಾಮದಿಂದ ಬರ್ತದೆ. 4 ವರ್ಷದಿಂದ ಹೋಗ್ತೇವೆ. ಫ್ಯಾಮಿಲಿ ಜೊತೆ ಹೋಗ್ತೇವೆ ಸರ್. ಎಲ್ಲ ಒಳ್ಳೆಯದಾಗಿದೆ ಸರ್. ಅಕ್ಕಲ್ಲಿ ನಡ್ಕೊಂಡಿರೋ ವಿಶ್ವರಾಧ್ಯ ಏನೋ ತುಂಬ ಜನ ಸರ್. ಮಾತಾಡ್ತೀರಿ? ಎಷ್ಟು ವರ್ಷದಿಂದ ಹೋಗ್ತಾಯಿದ್ರಿ ಪಾದಯಾತ್ರೆ? ಒಂದು 12 ವರ್ಷದಿಂದ. 12 ವರ್ಷದಿಂದ ಸತತವಾಗಿ ಹೋಗ್ತಿದ್ರು. ಮನೆಯಲ್ಲಿ ಒಬ್ಬರೇ ಹೋಗೋದ? ಮತ್ತು ಒಬ್ಬರೇ ಹೋಗ್ತೀವಿ, ಎಲ್ಲರಿಗೂ ಒಳ್ಳೆಯದಾಗ್ತದೆ. ಅದಕ್ಕೆ ಮನೆಯಲ್ಲಿ ಒಬ್ಬರೇ ಹೋಗೋದು ಫ್ಯಾಮಿಲಿ ಒಳ್ಳೆಯದಾಗಿದೆ.